ದೆಹಲಿಯಲ್ಲಿ ಸಿಎಂ ಕುರ್ಚಿ ಕದನ ಚರ್ಚೆ ಸಾಧ್ಯತೆ. ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಚರ್ಚೆಯನ್ನ ಮಾಡುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಸಿಡಬ್ಲ್ಯೂಸಿ ಸಭೆ ಇದೆ. ಆ ಸಭೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ. ಬೆಳಗ್ಗೆ 10:30ಕ್ಕೆ ಇಂದಿರಾ ಭವನದಲ್ಲಿ ಈ ಸಭೆ ನಡೆಯುತ್ತೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಪ್ರತಿಯೊಬ್ಬರ ಚಿತ್ತ ಈ ಸಭೆಯತ್ತ ನೆಟ್ಟಿದೆ. ಪ್ರಮುಖವಾಗಿ ರಾಜ್ಯದ ಮಟ್ಟಿಗೆ ಆಗ್ತಾ ಇರುವಂತಹ ಬೆಳವಣಿಗೆ, ನಾಯಕತ್ವ ಬದಲಾವಣೆ, ಪಟ್ಟದಾಟ, ಇದರ ಬಗ್ಗೆ ಸಿಎಂ ಅವರು ಚರ್ಚೆಯನ್ನ ಮಾಡ್ತಾರಾ, ಒಂದು ತಾರ್ಕಿಕ ಅಂತ್ಯಕ್ಕೆ ಈ ವಿಚಾರವನ್ನ ಕೊಂಡೊಯ್ತಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಅದಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರು ಕೂಡ ಅವಕಾಶವನ್ನ ಮಾಡಿಕೊಡ್ತಾರಾ? ಕಾರ್ಯಕಾರಿಣಿಯಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಅಧಿಕಾರ ಹಸ್ತಾಂತರದ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಚರ್ಚೆಯನ್ನ ಮಾಡಿ ಅದಕ್ಕೆ ಉತ್ತರವನ್ನ ಕಲ್ಪಿಸಿಕೊಡುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನವನ್ನ ಪಡುತ್ತಾ ಅನ್ನೋ ಕುತೂಹಲ ಒಂದು ಕಡೆ ಮನೆ ಮಾಡಿದ್ರೆ, ಸಿಡಬ್ಲ್ಯೂಸಿ ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗಿಯಾಗ್ತಾರೆ. ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ, ಎಂಎಲ್ಸಿ ಬಿಕೆ ಹರಿಪ್ರಸಾದ್, ನಾಸಿರ್ ಹುಸೇನ್, ವೀರಪ್ಪ ಮೊಯ್ಲಿ ಅವರು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆಯ ವಿಚಾರ, ಹೆರಾಲ್ಡ್ ಪ್ರಕರಣ, ಮುಂಬರುವ 5 ರಾಜ್ಯದ ಚುನಾವಣೆ ರೂಪುರೇಷೆಯ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಒಂದಷ್ಟು ವಿಚಾರಗಳ ಮೇಲೆ ಈ ಸಿಡಬ್ಲ್ಯೂಸಿ ಸಭೆಯಲ್ಲಿ ಗಮನವನ್ನ ಕೇಂದ್ರೀಕರಿಸಲಿದ್ದಾರೆ. ತಡರಾತ್ರಿ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಸಿಎಂ ಜೊತೆ ಕೆಜೆ ಜಾರ್ಜ್, ಎಚ್ಸಿ ಮಹದೇವಪ್ಪ, ಭೈರತಿ ಸುರೇಶ್, ಬಿಕೆ ಹರಿಪ್ರಸಾದ್, ಅಶೋಕ್ ಪಟ್ಟಣ್, ರಾಘವೇಂದ್ರ ಹಿಟ್ನಾಳ್, ಎಂಸಿ ಸುಧಾಕರ್ ಸೇರಿದಂತೆ ಹಲವು ನಾಯಕರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಂಗೆ ರಾಜ್ಯದಲ್ಲಿನ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಹಾಗೇ ಆಗುತ್ತೆ ಅಂತ ಹೇಳೋದಕ್ಕಾಗುವುದಿಲ್ಲ, ಸಾಧ್ಯತೆ ಕಂಡು ಬರ್ತಾ ಇದೆ ಅಷ್ಟೇ. ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲಿ ಚರ್ಚೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಸಿಡಬ್ಲ್ಯೂಸಿ ಸಭೆ ರಾಜ್ಯದ ಮಟ್ಟಿಗೂ ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆಯ ವಿಚಾರ ಮತ್ತು ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚಿಸ್ತಾರಾ ಅನ್ನೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಸಿಡಬ್ಲ್ಯೂಸಿ ಸಭೆ ನಡೀತಾ ಇದೆ, ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಅದರ ಜೊತೆಗೆ ರಾಜ್ಯದ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಿಎಂ ಬೆಳಕು ಚೆಲ್ತಾರಾ ಅನ್ನೋ ಕುತೂಹಲ ಇದೆ. ಮಂಜುಶ್ರೀ, ಖಂಡಿತ ಸಿಡಬ್ಲ್ಯೂಸಿ ಸಭೆಗೆ ಏನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಈಗಾಗಲೇ ಸಚಿವರು ಕೂಡ ಆಗಮಿಸಿರುವಂಥದ್ದು. ತಡರಾತ್ರಿ ಆಗಮಿಸಿದರೆ ಪ್ರಮುಖವಾಗಿ 10:30 ಸುಮಾರಿಗೆ ಇಂದಿರಾ ಭವನದಲ್ಲಿ ಸಿಡಬ್ಲ್ಯೂಸಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಬಹುದು. ಇವತ್ತು ಏನು ಸಿಡಬ್ಲ್ಯೂಸಿ ಸಭೆಯಲ್ಲಿ ಪ್ರಮುಖವಾಗಿ ಏನು ಮನ್ರೇಗಾ ಹೆಸರು ಬದಲಾವಣೆಯನ್ನು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅಂತ ಹೇಳಬಹುದು. ಇದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಏನು ಚರ್ಚೆ ಕೂಡ ಆಗುತ್ತೆ. ಇದರ ಜೊತೆಗೆ ಮುಂಬರುವಂಥ ಏನು 5 ವಿಧಾನಸಭಾ ಏನು ಕ್ಷೇತ್ರಗಳ ಅಂದರೆ ಒಂದು ರಾಜ್ಯಗಳ ಒಂದು ರಾಜ್ಯದ ಪ್ರಮುಖ ಬೆಳವಣಿಗೆಗಳ ಬಗ್ಗೆನೂ ಕೂಡ ಒಂದು ಚರ್ಚೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ದೆಹಲಿಗೆ ಬಂದಂಥ ಹಿನ್ನೆಲೆಯಲ್ಲಿ ರಾಜ್ಯದ ಒಂದು ಏನು ಈಗಾಗಲೇ ನಾಯಕತ್ವ ವಿಚಾರ ಆಗಿರ್ಬೋದು ಮತ್ತು ಸಚಿವ ಸಂಪುಟ ಪುನರ್ರಚನೆ, ವಿಸ್ತರಣೆ, ಸಾಕಷ್ಟು ಸಮಸ್ಯೆಗಳು ಮತ್ತು ಬೆಳವಣಿಗೆಗಳು ಕೂಡ ಹೈಕಮಾಂಡ್ ಗಮನ ಹರಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಹೈಕಮಾಂಡ್ ಸಮಯ ಸಿಕ್ಕಿದ್ರೆ ಏನು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಸಭೆಯಲ್ಲಿ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಸಾಕಷ್ಟು ಈ ಒಂದು ಕೇಂದ್ರದ ನಾಯಕರು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಸಿಎಂ ಸಾಧ್ಯತೆ ಇರುವುದರಿಂದ ಏನೋ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಾಂದ್ರೆ ಏನು ಸಂಜೆ ವೇಳೆಗೆ ಏನೋ ಒಂದು 10-15 ಸುಮಾರಿಗೆ 10-15 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಬಳಿ ಚರ್ಚೆ ಮಾಡುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಕೂಡ ಗಮನ ಹರಿಸಿರುವಂಥದ್ದು. ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿ ಇದ್ದು ಈಗ ದೆಹಲಿಗೆ ಬಂದಿರುವಂಥದ್ದು. ಸಾಕಷ್ಟು ಒಂದು ಗಮನ ಹರಿಸುವಂಥ ಪ್ರಯತ್ನ ಕೂಡ ಆಗಿರುವಂಥದ್ದು. ವಿಭಿನ್ನ ಹೇಳಿಕೆಗಳು ಕೂಡ ಈಗಾಗಲೇ ಹೈಕಮಾಂಡ್ ಗಮನ ಹರಿಸಿದೆ ಮತ್ತು ಸಾಕಷ್ಟು ವರದಿ ಕೂಡ ತರಿಸಿಕೊಂಡಿರುವಂಥದ್ದು. ಈಗಾಗಲೇ ಏನು ಹೈಕಮಾಂಡ್ ಏನು ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುತ್ತದೆ. ಈಗ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅಂತ ಕೂಡ ಈಗ ಕಾದು ನೋಡಬೇಕಾಗಿರುವಂಥದ್ದು. ಇವತ್ತು ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗಾಗಿ. ಸಿಡಬ್ಲ್ಯೂಸಿ ಸಭೆಗೆ ಕೇವಲ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಆಹ್ವಾನ.
ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಬುಲಾವ್ ಕೊಟ್ಟಿಲ್ಲ ಹೈಕಮಾಂಡ್. ಪವರ್ ಶೇರಿಂಗ್ ಕಾಳಗದ ನಡುವೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ತಲುಪಿದ್ದಾರೆ. ಕೆಲ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಕಾಂಗ್ರೆಸ್ ಹೈಕಮಾಂಡ್ನ ನಡೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ ಸಿಡಬ್ಲ್ಯೂಸಿ ಸಭೆಗೆ, ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಆಹ್ವಾನ. ಇನ್ನು ಸಿಎಂ ಅವರ ಜೊತೆಗೆ ಒಂದಷ್ಟು ಮಂದಿ ಸಚಿವರು ಕೂಡ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಹಾಗಾಗಿ ರಾಜ್ಯದ ಬೆಳವಣಿಗೆ, ನಾಯಕತ್ವದ ಕುರಿತು ಚರ್ಚೆ ಆಗುತ್ತಾ ಅನ್ನೋ ಕುತೂಹಲ ಇದೆ.